ಈಗ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾವಿನ ಹಣ್ಣು ಬೇವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಮ್ಮ ಜನ ಇದ್ದಾರಲ್ಲ, ಈ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ. ಅವರು ಮಾವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೇ ಹೇಳ್ತಾರೆ, ಬೇವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೇ ಹೇಳ್ತಾರೆ ಹೊರತು ಬೇವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೂ ಹೇಳಲ್ಲ, ಮಾವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೂ ಹೇಳಕ್ಕಾಗಲ್ಲ. ಅಲ್ವೇನಪ್ಪ? ಆದ್ರಿಂದ ನಾನು ಮಾವಿನ ಹಣ್ಣು ಅಂತಾನೆ ಹೇಳಿದ್ದೀನಿ, ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೇನೆ ಅಷ್ಟೇ. ಅದು ಹೇಳಿಲ್ಲ. ನಾನು ಬಜೆಟ್ ಬಗ್ಗೆ ಹೇಳಿರ್ತಕ್ಕಂಥದ್ದು. ನೀವು ಮಾವು ಹುಳಿ ಬಂದದಂತೂ ಹೇಳಿಲ್ಲ ನೀನು. ಅದು ಹೇಳಿದ್ದೀಯ, ಅದು ಸಾಲ ಹೇಳಿದ್ದೆ, ಇಲ್ಲ ಅಂತ ಹೇಳಲಿಲ್ಲ. ಸಾಲನೂ ಹೇಳಿದ್ಯಾ, ಆಮೇಲೆ ಬಜೆಟ್ಟು ಎಂಥದು ವೆಂಟಿಲೇಟರ್ನಲ್ಲಿದೆ, ಆಕ್ಸಿಜನ್ ಮೇಲಿದೆ, ಕ್ರೆಡಿಟ್ ಕಾರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ, ಬಜೆಟ್ ಅಂತ ಹೇಳಿರೋದು ಕ್ರೆಡಿಟ್ ಕಾರ್ಡ್ ಬಜೆಟ್.